ನೋಡು, ಇದು ಫೈಲ್ಯಾಂಥಸ್ ಅಂತ, PHYLLANTHUS ಫೈಲ್ಯಾಂಥಸ್ ಸ್ಪೀಷೀಸು. ಇವೆಲ್ಲ ಭೂಮಿ ಇಂಪ್ರೂವ್ ಮಾಡೋವಂಥ ಗಿಡಗಳು. ಆಮೇಲೆ ಈ ಫೈಲ್ಯಾಂಥಸಲ್ಲಿ 500-700 ಇರ್ಬೋದು, ದೊಡ್ಡ ಕುಟುಂಬ. ಓಕೆ, ಇದು ಹರ್ಬಲ್ಲು. ಅದಕ್ಕೆ ಏನಂತ ಕರೀತಾರೆ ಅಂದರೆ ನೆಲನಲ್ಲಿ. ಯಾಕೆ ನೆಲನಲ್ಲಿ ಅಂದರೆ ಇದು ನೆಲ್ಲಿಕಾಯಿ ಥರ ಇದೆ ನೋಡಿ ಅಡಿಗೆ. ಬಾಯಲ್ಲಿ ಹೂವು ನೋಡು, ಕಾಣುತ್ತಾ? ಸಣ್ಣ ಸಣ್ಣ ಹೂವು. ಅದು ಅಡಿಗೆ ಜೋತಾಡ್ಕೊಂಡಿದೆ ನೋಡು, ಅಂಡರ್ ಸೈಡ್ ನೋಡಿ, ಇಲ್ಲಿ ಕಾಣುತ್ತೆ ನೋಡು. ಹೂವು ಅಡಿಗೆ ಬರುತ್ತೆ. ಅದಾದಮೇಲೆ ಕಾಯಿ ಕೂಡ ಸಣ್ಣ ಗುಂಡಕ್ಕೆ ಬಲ್ತಿರೋ ಇದರಲ್ಲಿ ನೋಡ್ಬೋದು, ಎಲೆಯಲ್ಲಿ ಕಾಯಾಗಿದೆಯಾ ಹೂವು? ಅದು ಇಲ್ಲಾಗಿದೆ ನೋಡಿ ಕಾಯಿ, ಕಾಣುತ್ತಾ? ಸಣ್ಣದು ಬೆಳೆದು ಅದು. ಫಸ್ಟು ಸಣ್ಣ ಹೂವು ಆಗುತ್ತೆ, ಅದಾದಮೇಲೆ ಈ ಥರ ರೌಂಡು ಕಾಯಿಗಳಾಗ್ತವೆ. ಆಮೇಲೆ ಒಟ್ಟು ಸಾಲಾಗಿ ಬರುತ್ತೆ ಆ ಹೂವು, ಒಂದೊಂದು ಹೂರಲ್ಲೂ. ಇಲ್ಲಿ ಇದೆಯಲ್ಲ, ಎಸ್. ಸೊ ಕೆಲವ್ದು ಮೇಲೆ ಕೆಳಗೆ ಆಗಿದೆ ಇದರಲ್ಲಿ. ಓಕೆ, ನೆಲಬೇವು ಅಲ್ಲ, ನೆಲನಲ್ಲಿ ಫೈಲ್ಯಾಂಥಸ್ ಸ್ಪೀಷೀಸು. ಸೊ ಫೈಲ್ಯಾಂಥಸಲ್ಲಿ ಸುಮಾರು ಸ್ಪೀಷೀಸ್ ಇದೆ. ಇದು ಕಾಮನ್ನು, ಹರ್ಬಲ್ಲು. ಈ ಡಯಾಬಿಟೀಸ್ಗೆ ಮತ್ತು ಡಯಾಬಿಟೀಸು ಮತ್ತು ಇದು ಲಿವರು, ಜಾಂಡೀಸ್ಗೆ ಮತ್ತು ತಂಬ್ಳಿ ಎಲ್ಲ ಮಾಡಿಕೊಂಡು ಎಲ್ಲ ಮನೆ ಮದ್ದಿನ ಥರ ಅಜ್ಜಿಯನರೆಲ್ಲ ಯೂಸ್ ಮಾಡ್ತಿದ್ರು, ಈಗಲೂ ಜನ ಮಾಡ್ತಾರೆ, ಆಯುರ್ವೇದಿಕ್ ಐಟಮ್. ಓಕೆ, ಫೈಲ್ಯಾಂಥಸ್ ಸ್ಪೀಷೀಸ್. ಎಲ್ಲದಕ್ಕೂ ಕೂಡ ಈ ಥರ ಅಡಿಗೆ ಹೂವಿರುತ್ತೆ, ಅದರಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಶೇಪು. ಮತ್ತು ಇನ್ನೊಂದು ಫೈಲ್ಯಾಂಥಸ್ ಇದೆ, ಅದನ್ನು ತೋರಿಸ್ಬಿಡ್ತೀನಿ. ಈಗಾಗಲೇ 2 ನಿಮಿಷ ಆಯಿತು ವಿಡಿಯೋ ನೋಡಿ. ಇದು ಇನ್ನೊಂದು ಸ್ಪೀಷೀಸ್ ಫೈಲ್ಯಾಂಥಸ್. ಸೊ ಇದರಲ್ಲೂ ನೋಡು, ಸೇಮ್ ಸ್ಟ್ರಕ್ಚರ್ ಕಾಣುತ್ತೆ, ಎಲೆ ಸೈಡಲ್ಲಿ ಆಲ್ಟರ್ನೇಟ್ ಇದೆ. ಆದರೆ ಇದರಲ್ಲಿ ಬಣ್ಣ ಸ್ವಲ್ಪ ವ್ಯತ್ಯಾಸ ಇದೆ. ಆಮೇಲೆ ಫಾರ್ಮೇಷನ್ನು ವ್ಯತ್ಯಾಸ ಇದೆ, ಒಂಥರ ಗೊಂಚಲು ಥರ ಬರ್ತಾ ಇದೆ ಇದು. ಆ ಫೈಲ್ಯಾಂಥಸ್ ಈ ಥರ ಬರಲ್ಲ, ಯಾವುದು? ಹೌದು. ಆಮೇಲೆ ಇದ್ರದ್ದು ಫೈಲ್ಯಾಂಥಸ್ ಸ್ಪೀಷೀಸ್ ಥರನೇ ಇದು ಇದೆ ನೋಡು, ಅಡಿಗೆ ಬೀಜ, ರೌಂಡ್ ಬೀಜ, ಹೂವು ಎಲ್ಲ ಫೈಲ್ಯಾಂಥಸ್ ನಿಂಗೆ ಇದಿಷ್ಟು ನಾನು ವಿವರಣೆ ಮಾಡಿ ಹೇಳಿದ್ದೀನಲ್ಲ. ಫೈಲ್ಯಾಂಥಸ್ ಸ್ಪೀಷೀಸ್ ನೆಕ್ಸ್ಟ್ ಕಂಡ್ರೆ ಹಿಂಗೆ ಗೊತ್ತಾಗೋದು. ಫಸ್ಟ್ ಎಲೆ ಅಡಿ ನೋಡು, ಕಾಯಿ ಬೀಜ ಕಾಣುತ್ತಂತ. ಈ ನಮ್ಮ ತಿಂತೀವಲ್ಲ ನಲ್ಲಿಕಾಯಿ, ಅದು ಸಾಧಾರಣ ಅದೇ ಗ್ರೂಪಲ್ಲೇ ಬರುತ್ತೆ. ಗುಂಡಿಕ್ಕಿದೆ ನೋಡು ಕಾಯಿ. ಸೊ ಇದು ಇನ್ನೊಂದು ಸ್ಪೀಷೀಸು ಫೈಲ್ಯಾಂಥಸ್ಸು. ಇದೇನೋ ತಮಿಳ್ನಾಡಿಯಾನೋ ಏನೋ ಅಂತ ಹೆಸರಿದೆ, ಇದೇನಂತ ಮರ್ತೋಯ್ತು ಈಗ. ಸೊ ಫೈಲ್ಯಾಂಥಸ್ಸಲ್ಲಿ ಸುಮಾರು ಸ್ಪೀಷೀಸ್ ಇದೆ, ಇವು 2 ತೋರಿಸಿದ್ದೀನಿ ನನಗೆ. ಎಲ್ಲದಕ್ಕೂ ಕಾಮನ್ ಕ್ಯಾರೆಕ್ಟರ್ ಏನಂದರೆ ಇದು ಅಡಿಗೆ, ಎಲೆ ಅಡಿಗೆ ಗುಂಡಕ್ಕೆ ಕಾಯಿ ಬರ್ತವೆ. ಹೂ ಇದರಲ್ಲಿ ಕಾಣ್ತಾ ಇಲ್ಲ. ಇದು ಇದೆಯಲ್ಲ ಹೂ, ಇಲ್ಲಿ ನೋಡು, ಸಣ್ಣ ಕಾಣುತ್ತಾ? ಓಕೆ, ಸ್ಮಾಲ್ ವೈಟ್ ಫ್ಲವರ್ಸು. ಅದಾದಮೇಲೆ ಅದೇ ಕಾಯಿ ಆಗುತ್ತೆ, ಅಲ್ಲಿ ಇದೆಯಲ್ಲ. ಸೊ ಫೈಲ್ಯಾಂಥಸ್ ಸ್ಪೀಷೀಸ್ ಹಿಂಗಿರುತ್ತೆ. ನೀನು ಇನ್ಮೇಲೆ ನೋಡಿದ್ರೆ ಗೊತ್ತಾಗಬೇಕು ನಿಮಗೆ, ಎಲೆ ಸ್ಟ್ರಕ್ಚರು ಅಡಿಗೆ ಕಾಯಿಗೆ ನೋಡಿದ್ರೆ ಫೈಲ್ಯಾಂಥಸ್ ಸ್ಪೀಷೀಸ್ ಅಂತ ಅಂದಾಜಾಗುತ್ತೆ.